ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಈ ವಾರದ ರೀಡಿಂಗ್ ನೋಡೋಣ. ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ ಅಂತ ಹೇಳ್ತಾ, ಈ ವಾರ ನಿಮ್ಗೆ ಏನು ಬರ್ಬೋದು, ಏನು ಸಂದೇಶ ಬರ್ಬೋದು ಅಂತ ನೋಡೋಣ. ಆಲ್ರೆಡಿ ಶಫಲ್ ಮಾಡಿಟ್ಟಿದ್ದೀನಿ ಕಾರ್ಡನ್ನು, ಏನು ಬರ್ಬೋದು ಅಂತ ನೋಡೋಣ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. 4 of Pentacles, Knight of Cups and Page of Cups, 9 of Wands and 2 of Pentacles. ಏನು ಹೇಳುತ್ತೆ ಅಂದರೆ 4 of Pentacles ನಿಮ್ಮದೊಂದೇನು ಉದಾರವಾದ ಮನಸ್ಸಿತ್ತಲ್ಲ, ಜಿಪುಣ್ತನ, ಇಷ್ಟು ಅಮೌಂಟ್ ಇದೆ ನಿಮ್ಮ ಹತ್ರ, ಅದನ್ನು ಇನ್ಮೇಲೆ ನಾನು ಖರ್ಚು ಮಾಡಬೇಕು ಅಂತಂದು ಏನು ಮನಸ್ಥಿತಿ ನಿಮ್ಮದು ಚೇಂಜ್ ಆಗೋದ್ರಲ್ಲಿದೆ. ನೀವು ಜಿಪುಣ್ತನ ಬಿಟ್ಬಿಟ್ಟು ಒಂದು ಸ್ವಲ್ಪ ಉದಾರವಾಗಿ, ಒಂದು ಸ್ವಲ್ಪ ಧಾರಾಳವಾಗಿ ನಿಮ್ಮ ಮನಸ್ಸನ್ನು ಏನು ಮಾಡ್ತಿದ್ದೀರ ಅಂದರೆ, ಒಂದು ಸ್ವಲ್ಪ ಧಾರಾಳವಾಗಿ, ಇಲ್ಲ ಇಷ್ಟು ಸಾಕು ಜಿಪುಣ್ತನ ಮಾಡಿದ್ದು, ಇನ್ನು ಮುಂದೆ ನಾನು ಸ್ವಲ್ಪ ದುಡ್ಡನ್ನು ಸ್ವಲ್ಪ ಖರ್ಚು ಮಾಡೋಣ ಅಂತ ಖರ್ಚು ಮಾಡೋ ಮೂಮೆಂಟಿಗೆ ಬರ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಓಕೆ, ನಿಮ್ದು ಏನೋ ಒಂದು ಸಂಪ್ರದಾಯದ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ನಿಮ್ಮದು. ಹೀಗೆ ಮಾಡಿದರೆ ಈ ದಾರಿಗೆ ಹೋದರೆ ಏನಾಗ್ಬಿಡುತ್ತೆ, ಈ ದಾರಿಗೆ ಹೋದರೆ ಏನಾಗ್ಬಿಡುತ್ತೆ ನನಗೆ ಅಂತ ಒಂದು ಸ್ವಲ್ಪ ಭಯ, ಅಳುಕು ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ನೀವು ಫಸ್ಟು ಹೇಗಿದ್ರಿ ಅಂದರೆ ತುಂಬ ದುಂದು ವೆಚ್ಚ ಮಾಡ್ತಾಯಿದ್ರಿ ಅನಿಸುತ್ತೆ. ಪಾಸ್ಟಲ್ಲಿ ತುಂಬ ದುಂದು ವೆಚ್ಚ ಮಾಡ್ತಾಯಿದ್ರಿ, ನಿಮಗೆ ತುಂಬ ಅಡೆತಡೆಗಳಿದ್ವು. ಹಾಗಾಗಿ ನಿಮಗೆ ನೀವು ಭೂಮಿ ಏನು ತೊಗೊಂಡಿದ್ರಲ್ಲ, ತೊಗೋಬೇಕು ಅಂತ ಇದ್ರಲ್ವ, ಅದಕ್ಕೆ ತುಂಬ ಅಡೆತಡೆಗಳು ಬರ್ತಾಯಿತ್ತು ಅಂತ ಕಾಣ್ತಾ ಇದೆ. ಹಾಗಾಗಿ ಅತಿಯಾದ ಖರ್ಚು ಮಾಡ್ತಾಯಿದ್ರಿ, ಸ್ವಲ್ಪ ದುರಾಸೆನೂ ಜಾಸ್ತಿ ಇತ್ತು ನಿಮ್ಮಲ್ಲಿ. ಆಯಿತಾ, ನೀವು ಸ್ವಲ್ಪ ನಿಮ್ಮದೇ ಆದ ಒಂದು ಸ್ವಲ್ಪ ರಕ್ಷಣೆ ಹಾಕ್ಕೊಳ್ತಾ ಇದ್ರಿ, ನಾನು ಇಷ್ಟೇ ನಂದು ಅಂತ ಹೇಳ್ತಾ ಇದ್ರಿ ಅಂತ ಕಾಣ್ತಾ ಇದೆ. ಇವಾಗ ಏನಾಗಿದೆ ಅಂತಂದರೆ, ಒಂದು ಸ್ವಲ್ಪ ತುಂಬ ಮೊದಲು ಧಾರಾಳವಾಗಿ ಎಲ್ಲ ದುಂದು ವೆಚ್ಚ ಮಾಡಿ, ಇವಾಗ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬೇಕು ಅಂತ ಹೇಳ್ತಿದ್ದೀರ. ಅದರಲ್ಲಿನ ಸ್ವಲ್ಪ ಉದಾರ ಮನಸ್ಸಿನಿಂದ ಫಸ್ಟ್ ಖರ್ಚು ಮಾಡೋಕ್ಕೂ ಇವಾಗ ನಿಮ್ಮ ಮನಸ್ಥಿತಿ ಬದಲಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ನೈಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ, ನೀವು ತುಂಬ ಹಗಲುಗನಸು ಕಾಣ್ತೀರ ಅಂತ ಕಾಣುತ್ತೆ. ತುಂಬ ಹಗಲುಗನಸು ಕಾಣ್ತೀರ, ತುಂಬ ಇಂಟೆಲಿಜೆನ್ಸಿ ಇದ್ದೀರಾ, ಕ್ರಿಯೇಟಿವಿಟಿ ಇದೆ, ರೊಮ್ಯಾನ್ಸ್ ಇದೆ. ಓಕೆ, ಇಮ್ಯಾಜಿನೇಷನ್ ತುಂಬ ಮಾಡ್ಕೊಳ್ತೀರ. ಹೀಗಿದ್ರೆ ಸಣ್ಣ ಸಣ್ಣದಕ್ಕೂ ಒಂದು ಹೀಗಿದ್ದರೆ ಒಂದು ಏನೇನೋ ಅದಕ್ಕೊಂದು ಕಲರ್ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಹಾಕ್ಬಿಟ್ಟು ಹೀಗಾದರೆ ಹೇಗಾಗುತ್ತೆ ಅಂತ ಹಗಲುಗನಸನ್ನು ತುಂಬ ಕಾಣ್ತಾ ಇದ್ದೀರಾ ಅನ್ನಿಸ್ತಾ ಇದೆ ನನಗನ್ಸಿದ ಮಟ್ಟಿಗೆ. ಕಾರ್ಡ್ ನೋಡಿದರೆ ಅದೇ ಥರ ಅನ್ನಿಸ್ತಾ ಇದೆ. ತುಂಬ ಸುಂದರವಾಗಿದ್ದೀರಾ, ತುಂಬ ರೊಮ್ಯಾಂಟಿಕ್ ಪರ್ಸನ್ ಅಂತ ಅನಿಸುತ್ತೆ. ಅಥವಾ ಪರ್ಸನ್ ಅಂತಲ್ಲ, ಲೇಡೀಸ್ ಆಗಿರ್ಬೋದಲ್ವಾ. ತುಂಬ ಅದೇ ಹೇಳ್ತಾ ಇದ್ದೀನಿ. ಓಕೆ, ಫಸ್ಟ್ ಮೊದಲು ನೀವು ಪಾಸ್ಟಲ್ಲಿ ಹೇಗಿದ್ರಿ ಅಂದರೆ ಒಂಥರ ಆಲಸ್ಯ ಇತ್ತು ನಿಮಗೆ. ಇವಾಗ ನಿಮಗೆ ಉತ್ಸಾಹ ಉಕ್ತಾ ಇದೆ ಅಂದರೆ ಇದನ್ನು ಮಾಡಬೇಕು, ಇದು ಮಾಡಬೇಕು ಅಂತಂದು ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾಯಿದೆ. ಬದಲಾವಣೆ ಜಗದ ನಿಯಮ, ಅದು ನಿಮ್ಮಲ್ಲಿ ಆಗ್ತಾಯಿದೆ. ಫಸ್ಟು ನೀವು ತುಂಬ ಆಲಸ್ಯವಾಗಿದ್ರಿ ಅನಿಸುತ್ತೆ. ಆಲಸ್ಯ, ನಿಮ್ಮ ಬಾಡಿ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇತ್ತು ಅನಿಸುತ್ತೆ. ಅತಿಯಾದ ಕಲ್ಪನೆ, ವಾಸ್ತವಿಕವಾಗಿ ನೀವು ಇರ್ತಿರ್ಲಿಲ್ಲ, ಎಲ್ಲೋ ಇರ್ತಾಯಿದ್ರಿ ಅಂತ ಹೇಳ್ತಾ ಇದ್ದೆ. ಮೂಡಿ ಪರ್ಸನ್ ಇದ್ರಿ, ಟೋಟಲಿ ಹೇಳಬೇಕಂದ್ರೆ ಮೂಡಿ ಪರ್ಸನ್. ಇವಾಗ ಸರಿ ಇದೆಯಾ, ಇನ್ನೊಂದು 10 ನಿಮಿಷ ಬಿಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಸರಿ ಇರಲ್ಲ. ಆ ಥರ ಒಂಥರ ಜಲಸ್ ಫೀಲ್ ಇತ್ತು ನಿಮ್ಮ ಹತ್ರ. ಬೇರೆಯವ್ರು ನೋಡಿದ ತಕ್ಷಣ ಏನೋ ಒಂಥರ ಹೊಟ್ಟೆ ಕಿಚ್ಚು ಭಾವನೆ ಇತ್ತು. ಏನೋ ಅವ್ರು ಚೆನ್ನಾಗಿದ್ದಾರೆ, ನಾನು ಯಾಕೆ ಚೆನ್ನಾಗಿಲ್ಲ, ಅವ್ರ ಹತ್ರ ದುಡ್ಡಿದೆ, ನನ್ನ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಕಾರಿದೆ, ನನ್ನ ಹತ್ರ ಕಾರಿಲ್ಲ, ಈ ಥರ ಒಂಥರ ಇದು ಬ್ಯಾಡ್ ಹ್ಯಾಬಿಟ್ಸು ಅಂತಾರೆ.
ಆ ಥರ ಇತ್ತು ಮೊದಲು ನಿಮ್ಮದು ಫಾಸ್ಟಲ್ಲಿ. ಬಟ್ ಇವಾಗಿಲ್ಲ. ಇವಾಗ ನೀವು ತುಂಬ ಚೇಂಜ್ ಆಗಿದ್ದೀರ. ನೀವು ಇವಾಗ ತುಂಬ ಗುಡ್ ಪರ್ಸನ್ ಆಗಿದ್ದೀರ. ನಿಮ್ಮ ಕ್ರಿಯೇಟಿವಿಟಿ ನಿಮ್ಮನ್ನು ಕರೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗಿದೆ. ಗುಡ್. ಪಾಸ್ಟಲ್ಲಿ ಹೇಗಿದ್ರೂ ಆಗಿರಬೇಡಿ. ಓಕೆ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂತಂದರೆ, ಒಂದು ಸುಂದರವಾದ ಮಾಧುರ್ಯ, ಸುಮಧುರ, ಇಂಟೆಲಿಜೆನ್ಸಿ, ಕ್ರಿಯೇಟಿವಿಟಿ, ಅಪಾರ್ಚುನಿಟಿ. ನಿಮಗೆ ಅಪಾರ್ಚುನಿಟಿ ತುಂಬ ಬರೋದ್ರಲ್ಲಿದೆ. ಇವಾಗ ರೀಸೆಂಟಾಗಿ ಅಪಾರ್ಚುನಿಟಿ ಬರುತ್ತೆ ಅಂತ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ? ನಿಮ್ಮ ಇಂಟ್ಯೂಷನ್ನು ಮೆಸೇಜ್ ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಬಟ್ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಓಕೆ, ಆ ಥರ ಮಾಡಬೇಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದಕ್ಕೆ ಕೇಳಿ ಒಂದು ಸ್ವಲ್ಪ ಅದನ್ನು ಮಾತನ್ನು ಅಂತ ಹೇಳ್ತಾರೆ. ಡೈಲಿ ಸ್ವಲ್ಪ ತುಳಸಿ ಪೂಜೆ ಮಾಡಬೇಕು, ತುಳಸಿ ಮುಂದೆ ಒಂದು ದೀಪ ಹಚ್ಚಿಡಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ? ನೀವು ಇವಾಗ ನಿಮ್ಮದು ಥಾಟು ತುಂಬ ದೊಡ್ಡದಾಗಿದೆ. ನಿಮ್ಮ ಥಾಟ್ ತುಂಬ ದೊಡ್ಡದಾಗಿದೆ. ನಿಮ್ಮದು ಡ್ರೀಮ್ ತುಂಬ ದೊಡ್ಡದಾಗಿದೆ. ನಿಮ್ಮ ಅಕ್ಕ ನಿಮ್ಮ ಡ್ರೀಮ್ ತುಂಬ ದೊಡ್ಡದಾಗಿದೆ. ನಿಮ್ಮದು ಕನಸು ತುಂಬ ಎತ್ತರಕ್ಕೆ ಹೋಗ್ತಾ ಇದೆ. ನಿಮ್ಗೆ ಗೊತ್ತು ನಿಮ್ಮಲ್ಲಿ ಇರುವಂಥ ಸ್ಟ್ರೆಂತು. ನೀವು ಫಸ್ಟ್ ಏನು ಹಾಕ್ಕೊಂಡಿದ್ದು ಗೊತ್ತಾ? ಒಂದೇ ಒಂದು ಚೌಕಟ್ಟು, ಇಷ್ಟೇ ನನ್ನ ಪ್ರಪಂಚ, ಇಷ್ಟೇ ನಂದು ಅಂತ ಇಲ್ಲ. ನಿಮ್ಮಲ್ಲಿರುವ ಆ ಶಕ್ತಿ, ನಿಮ್ಮಲ್ಲಿರುವ ಒಂದು ಕ್ರಿಯೇಟಿವಿಟಿ ನಿಮ್ಗೆ ಗೊತ್ತಾಗ್ತಾ ಇದೆ. ನಾನು ಇಷ್ಟಕ್ಕೆ ಸೀಮಿತ ಅಲ್ಲ, ನಾನು ತುಂಬ ದೊಡ್ಡ ವ್ಯಕ್ತಿ ಅಂತ ನಿಮಗೆ ಅರಿವಾಗ್ತಾ ಇದೆ. ನಿಮಗೆ ಜ್ಞಾನೋದಯ ಆಗ್ತಾ ಇದೆ. ಓಕೆನಾ? ನೀವು ಫಸ್ಟು ನೀವು ಹೇಗೆ ಫಾಸ್ಟಲ್ಲಿ ಹೇಗೆ ಇದು ಮಾಡ್ತಾಯಿದ್ರಿ ಅಂದರೆ, ಇಮ್ಯಾಜಿನ್ ಚಿಕ್ಕದಾಗಿ ಅಂತೂ ತುಂಬ ಚಿಕ್ಕದಾಗಿ ನಿಮ್ಮದು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ರಿ. ಅಷ್ಟರಲ್ಲೇ ಖುಷಿ ಪಡ್ತಾ ಇದ್ರಿ. ಓಕೆನಾ? ನಿಮ್ಮಲ್ಲಿ ಯಾವುದೇ ಆಸೆಗಳಿರಲಿಲ್ಲ. ಇದು ಯಾವುದೇ ನ್ಯೂ ಐಡಿಯಾಸ್ ಇರಲಿಲ್ಲ, ಯಾವುದೇ ಆಸೆ ಇರಲಿಲ್ಲ. ಬರೀ ಡೌಟ್ ಪಡ್ತಾಯಿದ್ರಿ. ಡೌಟ್. ಇದು ಮಾಡಿದ್ರೆ ಏನಾಗುತ್ತೆ, ಬರೀ ಡೌಟ್ ಪಡ್ತಾಯಿದ್ರಿ. ಕ್ರಿಯೇಟಿವಿಟಿ ಏನಾಗಿತ್ತು ನಿಮ್ಮ ಹತ್ರ? ಬ್ಲಾಕ್ ಆಗಿತ್ತು. ಎಮೋಷ್ನಲಿ ನೀವು ಬ್ಲಾಕ್ ಆಗಿದ್ರಿ. ಕ್ರಿಯೇಟಿವಿಟಿನೂ ಬ್ಲಾಕ್ ಆಗಿತ್ತು. ಓಕೆನಾ? ಇವಾಗ ಏನಾಗಿದೆ, ನಿಮ್ಮ ಪಾಸ್ಟ್ಗಿಂತ ಇವಾಗ ಪ್ರೆಸೆಂಟು ತುಂಬ ಚೆನ್ನಾಗಿದೆ. ಸ್ವೀಟ್ನೆಸ್ ಆಗಿದ್ದೀರಾ. ಇಂಟ್ರೆಸ್ಟ್ ಬರ್ತಾ ಇದೆ ನಿಮಗೆ. ಏನಾದರೂ ಮಾಡಬೇಕಂದ್ರೆ ಓಕೆ, ನಾನು ಕಲಿಬೇಕು, ಮಾಡಬೇಕು. ಇಲ್ಲ, ನನ್ನ ಲೈಫು ಇದು, ನಾನು ಇಷ್ಟಕ್ಕೆ ಸೀಮಿತ ಅಲ್ಲ, ಇನ್ನೂ ಸ್ವಲ್ಪ ದೊಡ್ಡದಾಗಿ ನಾನು ಥಿಂಕ್ ಮಾಡಬೇಕು ಅಂತಂದು ನಿಮ್ಮಲ್ಲಿ ಆ ಬದಲಾವಣೆ ಬರ್ತಾ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 9 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂತಂದರೆ, ವಿಕ್ಟರಿ ಏನೋ ಒಂದು ಸಾಧಿಸಿದ್ದೀನಿ ಅನ್ನೋದೊಂದು ನಿಮ್ಮಲ್ಲಿ, ಏನೋ ಒಂದು ಸ್ಪಿರಿಚುವಲಿ ಇರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಮೆಂಟಲಿ ಇರ್ಬೋದು, ಅಥವಾ ನಿಮ್ಮ ಹೆಲ್ತಿ ಇರ್ಬೋದು. ಎನಿಥಿಂಗ್, ಏನೋ ಒಂದು ಸಾಧಿಸಿದ್ದೀನಿ ಅನ್ನೋದೊಂದು ನಿಮ್ಮಲ್ಲಿ ಒಂದು ಆ ಭಾವನೆ ಮೂಡ್ತಾ ಇದೆ. ಗುಡ್ ಹೆಲ್ತ್ ಬರೋದ್ರಲ್ಲಿದೆ. ಓಕೆ, ತುಂಬ ವರಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆರೋಗ್ಯ ಸ್ವಲ್ಪ ಹಠಮಾರಿ ಇದೆ. ಸ್ವಲ್ಪ ಹಠಮಾರಿತನ ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಠಮಾರಿತನ ಇರೋದು ಒಳ್ಳೆಯದೇ. ಒಂದೇನೋ ಒಂದು ಸಾಧಿಸ್ಬೇಕಂತಂದ್ರೆ ಅದಕ್ಕೆ ಹಠಮಾರಿತನ ಇದ್ದರೆ ಓಕೆ, ಅದರಿಂದ ನೀವು ಮುಂದೆ ಬರ್ತೀರಾ ಅಂತ ಹೇಳ್ತಾ ಇದೆ. ನಂಬಿಕೆ ಇರಬೇಕು. ನಂಬಿಕೆ ಇದ್ದರೆ ಮಾತ್ರ ನಿಮಗೆ ನೀವು ಅಂದ್ಕೊಂಡಿದ್ದ ಸಕ್ಸಸ್ ಅನ್ನೋದು ಕಾಣ್ತೀರಾ ಅಂತ ಹೇಳ್ತಿದ್ದಾರೆ. ಸ್ಟೂಡೆಂಟಿಗೂ ಅಷ್ಟೇ ಇದು. ಮುಂದೆ ಒಂದು ದೊಡ್ಡದೊಂದು ಗೋಲನ್ನು ಇಟ್ಕೊಂಡು ನೀವು ಮುಂದುವರೆದಿದ್ದೇ ಆದಲ್ಲಿ, ನಿಮ್ಮ ನಂಬಿಕೆ, ನಿಮ್ಮ ಮನಸ್ಸಿನ ಮಾತು ನೀವು ಕೇಳಿದ್ದೇ ಅದರಲ್ಲಿ ನೀವು ಅಚೀವ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ನೀವು ಫಾಸ್ಟಲ್ಲಿ ಬರೀ ವೀಕ್ನೆಸ್, ನಿಮ್ಗೆ ತುಂಬ ವೀಕ್ನೆಸ್ ಇತ್ತು. ಓಕೆ, ನಿಮ್ಮ ಹೆಲ್ತ್ ಸರಿ ಇರಲಿಲ್ಲ. ನೀವು ನಿಮ್ಮದೇನು ಬರೀ ಹೋರಾಟ ಬರೀ ಸ್ಟ್ರಗ್ಲಿಂಗ್ ಇತ್ತು ನಿಮ್ಮ ಲೈಫಲ್ಲಿ. ತುಂಬ
ಸ್ಟ್ರಗ್ಲಿಂಗು ಇಷ್ಟೊಂದು ನನಗೆ ಸಾಕು ಅನ್ನೋ ಲೆವೆಲಿಗೆ ನೀವು ಬಂದಿದ್ರಿ ಅಂತ ಫಾಸ್ಟಲ್ಲಿ. ಬಟ್ ಇವಾಗ ಹಾಗಲ್ಲ, ಇವಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನು 2 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೇನೆ, ನಿಮ್ಮಲ್ಲಿ ಒಂದು ಸಾಮರಸ್ಯ ಬರೋದಿದೆ, ನೀವು ಪ್ರಾಜೆಕ್ಟ್ ಬರೋದೇ ಹೆಲ್ಪ್ಫುಲ್, ಮಲ್ಟಿಪಲ್ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ ಅನಿಸ್ತದೆ. ಒಂಚೂರು ಬ್ಯಾಲೆನ್ಸನ್ನು ನೀವು ಮಾಡ್ತಾಯಿದ್ದೀರ, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಅಂತಾರೆ, ನೀವು ಬ್ಯಾಲೆನ್ಸನ್ನು ಮಾಡ್ತಾಯಿದ್ದೀರಾ. ಓಕೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದನ್ನು ಕಲಿತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು ಕಲಿತಾ ಇದ್ದೀರಾ. ಫಸ್ಟ್ ನಿಮ್ಮಲ್ಲಿ ನಿರುತ್ಸಾಹನೇ ಇತ್ತು, ಫಸ್ಟ್ ಉತ್ಸಾಹನೇ ಇರಲಿಲ್ಲ ನಿಮಗೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು. ಓಕೆ, ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ಮೈ ವ್ಯೂವರ್ಸ್ಗೋಸ್ಕರ. ಈ ವಾರದಲ್ಲಿ ಅವ್ರಿಗೆ ಏನು ಆಗ್ಬೋದು, ಏನು ಬರ್ಬೋದು, ಎಲ್ಲ ಪಾಸಿಟಿವ್ ಮೆಸೇಜೇ ಇದೆ ಅಲ್ವಾ? ಪ್ಲೀಸ್ ಏಂಜಲ್ಸ್ ಮೈ ವ್ಯೂವರ್ಸ್ಗೋಸ್ಕರ ಈ ವಾರದಲ್ಲಿ ಏನು ಬರ್ಬೋದು? ಏಂಜಲ್ಸ್ ಪ್ಲೀಸ್. ಓಕೆ, ಬಿ ಅಸರ್ಟಿವ್, ಪರ್ಫೆಕ್ಟ್ ಟೈಮಿಂಗ್. ಇವಾಗ ನಿಮ್ಮದು ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಾ ಇದೆ. ಬಿ ಅಸರ್ಟಿವ್. ಪ್ಲೀಸ್ ಇನ್ನೊಂದೆರಡು ಗೈಡೆನ್ಸ್ ಏನಾದರೂ ಕೊಡ್ತೀರಾ ಪ್ಲೀಸ್ ಏಂಜಲ್ಸ್ ಪ್ಲೀಸ್. ದೇರ್ ಆರ್ ಸಮಥಿಂಗ್ ಈಸ್ ಬೆಟರ್. ಓಕೆ, ಮುಂದೆ ಆಯ್ತು. ಇನ್ನೊಂದು ಕಾರ್ಡ್ ನೋಡೋಣ. ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್. ಓಕೆ, ನಿಯರ್ ಫ್ರಮ್ ನೋ, ನೀವೇನು ಅಂದ್ಕೊಂಡಿದ್ರಲ್ಲ ಅದು ನಿಯರ್ ಫ್ರಮ್ ನೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಈ ಗೈಡೆನ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ನನ್ನ ರೀಡಿಂಗನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.